ಹಾಯ್, ಬಂದ್ಯಾ? ತುಂಬ ನೆನ್ಸ್ಕೊತಿಲ್ಲಪ್ಪ. ಅದೇ ನಂಗೊಂದಿಷ್ಟು ಡೌಟ್ ಇತ್ತು, ಕೇಳು. ಏನಿಲ್ಲ. ನಾನು ಹಿಂಗೆ ಬಾ ಹೋಗು ಅಂತ ಕರಿತೀನಲ್ಲ, ಓಕೆನಾ ಅದು? ಬನ್ನಿ ಹೋಗಿ ಅಂತ ಕರಿಬೇಕಾ? ಏನಿದು ಸಡನ್ ಆಗಿ ಈ ಥರ? ನೀನು ಯಾವಾಗ ನನ್ನ ಬನ್ನಿ ಹೋಗಿ ಅಂತ ಕರೆದಿದೀಯ? ಹೇಗಂದ್ರು ಕರಿ, ನಿನ್ ಖುಷಿ. ಥ್ಯಾಂಕ್ ಯು. ಅದೇ ನಾನು ನಿನ್ನ ವಿಷಯದಲ್ಲಿ ಒಂದಿಷ್ಟು ತಪ್ಪು ಮಾಡಿದ್ನಲ್ಲ, ನಿನ್ಗೆಲ್ಲ ನೆನಪಿದ್ಯಾ? ಯಾವುದು ಅಂತ ಹೇಳಿದ್ರೆ ನಂಗೆ ಗೊತ್ತಾಗೋದಪ್ಪ. ನನ್ನ ಹತ್ರ ತುಂಬ ದೊಡ್ಡ ಲಿಸ್ಟೇ ಇದೆ. ನಾನು ಚಿಕ್ಕವನಿದ್ದಾಗ ನಿನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದೆ, ನೆನಪಿದ್ಯಾ? ಮನೇಲಿ ಸೋಮವಾರ ಕಾಯಿ ಹೊಡ್ಸಿ ಪೂಜೆ ಮಾಡಿಸ್ಕೊಂಬ ಅಂತ ಕಳಿಸೋರು, ಜೊತೆಗೆ ಒಂದು 2 ರೂಪಾಯಿ ಕಾಣಿಕೆ ಹಾಕು ಅಂತ ಕೊಡೋರು. ಅದ್ರಲ್ಲಿ 1 ರೂಪಾಯಿ ತಿನ್ಕೊಂಡ್ಬಿಡ್ತಿದ್ದೆ ನಾನು. 1 ರೂಪಾಯಿ ಕೊಟ್ರೆ 50 ಪೈಸೆ ತಿನ್ಕೊಂಡು 50 ಪೈಸೆ ಕಾಣಿಕೆ ಹಾಕ್ತಿದ್ದೆ. ಅದನ್ನು ತಿನ್ಕೊಳ್ಳೋದಲ್ವಾ? ಮತ್ತೊಂದು ದೊಡ್ಡ ತಪ್ಪು ಮಾಡಿದ್ದೆ, ನೆನಪಿದ್ಯಾ? ಯಾವುದು? ಕಾಯಿ ಹೊಡೆದಿರೋದ? ನಿಂಗೆ ನೆನಪಿದೆ ಅಲ್ಲ ಅದು? ಅವತ್ತು ಏನಾಗಿತ್ತು ಗೊತ್ತಾ? ನಮ್ಮ ಅಪ್ಪ ಕಾಯಿ ಹೊಡ್ಸ್ಕೊಂಬ ಅಂತ ಹಾಕೊಂಡ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ನಾನು ಗದ್ದೆಲಿ ಕ್ರಿಕೆಟ್ ಆಡ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಬರ್ತೀನಿ, ದೇವಸ್ಥಾನ ಮುಚ್ಚಿಬಿಟ್ಟವ್ರೆ. ಅಯ್ಯೋ, ಹಂಗೇನಾರ ಮನೆಗೆ ಹೋದ್ರೆ ನಮ್ಮ ಅಪ್ಪನ ವಿಷಯ ಗೊತ್ತಲ್ಲ, ಚರ್ಮನೆ ಸುಲ್ದು ಬಿಡ್ತಿದ್ದ. ಏನ್ ಮಾಡೋದು, ಭಯ ಆಯ್ತು. ದೇವಸ್ಥಾನದಲ್ಲಿ ಬಾಗ್ಲಲ್ಲಿದ್ದ ಕುಂಕುಮ ಮತ್ತೆ ಇದನ್ನ ಹೂವನ್ನೆಲ್ಲ ತಗೊಂಡ್ಬಿಟ್ಟು ಹೋದೆ. ಹಂಗೆ ದಾರಿಲಿ ಒಂದು ಕಲ್ಲಿ ಕಾಯಿ ಹೊಡ್ಕೊಂಡು ಹೋಗ್ಬಿಟ್ಟೆ. ಅಪ್ಪ, ನಂಗೆ ನೆನ್ಸ್ಕೊಂಡ್ರೆ ಇವಾಗ್ಲೂ ಭಯ ಆಗುತ್ತೆ. ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ನಾನು ಅವತ್ತು, ಗೊತ್ತಾ? ಗೊತ್ತು. ಒಂದಿನ ಏನಾಗಿತ್ತು ಗೊತ್ತಾ? ನಮ್ಮ ದೇವಸ್ಥಾನ ಕೆರೆಯಲ್ಲಿ ಎಲ್ಲರೂ ಈಜುತ್ತಾ ಇದ್ರು. ನನ್ಗೆಲ್ಲ ಈಜು ಬರುತ್ತೆ, ಚಿಕ್ಕವನು. ಎಲ್ಲರೂ ಈಜ್ತಿದಾರಲ್ಲ ಅನ್ಕೊಂಡ್ಬಿಟ್ಟು ಹಾರ್ಬಿಟ್ಟಿದ್ದೀನಿ. ಅದು ಹೆಂಗ್ ಬಚಾವಾದ್ನೋ ಏನೋ, ಇವತ್ತಿಗೂ ನೆನ್ಸ್ಕೊಂಡ್ರೆ ಮೈ ಜುಮ್ಮ ಅನ್ನತ್ತೆ ನನಗೆ. ಈಗ್ಲೂ ಅನ್ಸೋದು ಅವತ್ತು ನನ್ನ ಕೈ ಹಿಡ್ದು ಎತ್ತಿದ್ ನೀನೆ ಅಂತ. ಆದ್ರೆ ಏನೇ ಹೇಳು, ಬೇಜಾರಾದಾಗೆಲ್ಲ ಕೆರೆಯಲ್ಲಿ ಸ್ನಾನ ಮಾಡಿ ನಿನ್ ಮುಂದೆ ಬಂದು ಕೂತ್ಕೋತಿದ್ರು ಮಜಾನೇ ಬೇರೆ. ಏನೋ ಒಂಥರ ಖುಷಿ ಆಗೋದು. ಅವತ್ತಿನ ದಿನ ಎಲ್ಲ ಖುಷಿಯಾಗಿ ಕಳಿಯೋದು. ನಾನು ಒಬ್ಬನೇ ಅನಿಸ್ದಾಗೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡ್ ಬಂದು ನಿನ್ ಮುಂದೆ ಕುಂತ್ಕೋತಿದ್ದೆ, ನೆನ್ಪಿದ್ಯಾ? ನಿನ್ನ ಹತ್ರ ಕಣ್ಮುಚ್ಚ ಒಂದು 5 ನಿಮಿಷ ನನ್ನ ನೆನ್ಸ್ಕೊಳಕ್ ಆಗ್ತಿರ್ಲಿಲ್ಲ ಅನ್ನೋದು ಗೊತ್ತಿದೆ. ಹಾ, ಅದೊಂದು ಯಾಕೆ ಆಗ್ತಾ ಇರ್ಲಿಲ್ಲ ಏನೋ ಗೊತ್ತಿಲ್ಲ. 5 ನಿಮಿಷ ಕಣ್ಣು ಮುಚ್ಕೊಂಡಿರಕ್ ಆಗ್ತಾ ಇರ್ಲಿಲ್ಲ ನನ್ನ ಹತ್ರ. ಕಣ್ಣು ಮುಚ್ಕೊಂಡು ಏನಾದ್ರೂ ಬೇಡ್ಕೋತಾ ಇದ್ರೆ ಕಣ್ಮುಂದೆ ಏನೇನೆಲ್ಲ ಬಂದ್ಬಿಡೋದು. ಆಮೇಲೆ ತಪ್ಪಾಯ್ತು ದೇವ್ರೆ ಅಂತ ಬೇಡ್ಕೊಳ್ಳೋದು. ಯಪ್ಪ ಬಿಡು, ಇದು ನಿಮ್ಮ ಮನುಷ್ಯರ ದೊಡ್ಡ ಸಮಸ್ಯೆ ಅಲ್ವಾ? ಸುಮಾರಾಗಿ ಎಲ್ಲರೂ ಹಂಗೆ, ನೀನು ಒಬ್ಬನೇ ಅಲ್ಲ. ಕಣ್ಣು ಮುಚ್ಚಿದ್ರೆ ಏನೇನೋ ನೋಡೋಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನು ಕೆಲವರಂತೂ ನನ್ನನ್ನೇ ಬೇರೆ ಬೇರೆ ಥರ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಮೇಲೆ ಬಂದ್ಕೊಂಡು ಸಾರಿ ಅಂತ. ಏನು ಮಾಡೋಕ್ಕಾಗಲ್ಲ, ನೀವು ಬೆಳೆದಿರೋ ಪರಿಸರನೇ ಹಂಗಿದೆಯಲ್ವಾ? ನೀನು ಹೇಳ್ಕೊತಾ ಇದೆಯಾ, ಬೇರೆಯವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಆದ್ರೂ ಯಾವ್ದನ್ನು ಒಂದ್ಸಲ ಇಟ್ಕೊಳ್ಳಲ್ಲ ಅಲ್ವಾ ನೀನು? ಅಂದ್ರೆ ನನ್ನ ಹತ್ರ ಇರೋ ಲಿಸ್ಟ್ ಹರಿದು ಹಾಕೊಂತಿದ್ಯಾ ನೀನು? ನೋಡು, ನೀನ್ ಮನ್ಸು ಮಾಡಿದ್ರೆ ಯಾವ್ದಾಗಲ್ಲ ಹೇಳು. ಮತ್ತೆ ಯಾವಾಗ ಬರ್ತೀಯ? ಬರ್ತೀನಪ್ಪ. ನನ್ನ ಶಿವ, ನಾ ಕಂಡ ಶಿವ. ಹೀಗೆ ಅಲ್ವಾ ನೀನು ಬರ್ಕೊಳ್ಳೋದು? ನಿನ್ಗೆ ಯಾವ ಆಧ್ಯಾತ್ಮ, ಆಚಾರ, ವಿಚಾರ ಏನೂ ಗೊತ್ತಿಲ್ಲ. ನಿನಗಿರೋ ರೀತಿನೇ ಬೇರೆ, ನೀನು ನೋಡೋ ರೀತಿನೇ ಬೇರೆ. ಅದೇ ಇಷ್ಟ ನನಗೆ. ನಾ ಕಂಡ ಶಿವ. ಬರ್ತೀನಿ.